ಆರ್ಸಿಬಿ ವಿಜಯೋತ್ಸವದ ವೇಳೆ ನಡೆದಂತಹ ಕಾಲ್ತುಳಿತ ದುರಂತಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯ ಆದೇಶವನ್ನ ನ್ಯಾಯಮೂರ್ತಿ ಎಸ್ಆರ್ ಕೃಷ್ಣಕುಮಾರ್ ಪೀಠ ಕಾಯ್ದಿರಿಸಿದೆ. ನೋಡಿ, 4 ರಿಟ್ ಅರ್ಜಿಗಳ ವಿಚಾರಣೆಯನ್ನ ಹೈಕೋರ್ಟ್ ನಡೆಸಿದೆ. ಆ ಅರ್ಜಿಯ ಆದೇಶವನ್ನ ಈಗ ನ್ಯಾಯಾಲಯ ಕಾಯ್ದಿರಿಸಿದೆ. ಬಂಧನ ಕಾನೂನು ಬಾಹಿರ ಅಂತ ಬಿಡುಗಡೆಗೆ ಕೋರಿದ್ದಂತ ಅರ್ಜಿ ವಿಚಾರಣೆ ಕೂಡ ಆಗಿದೆ. ನಾಳೆ ಮಧ್ಯಾಹ್ನ 2:30ಕ್ಕೆ ಮಧ್ಯಂತರ ಅರ್ಜಿ ಬಗ್ಗೆ ಆದೇಶವನ್ನ ನ್ಯಾಯಾಲಯ ಪ್ರಕಟಿಸಲಿದೆ. ಅದರಲ್ಲಿ ನಿಖಿಲ್, ಸುನಿಲ್ ಮ್ಯಾಥ್ಯೂ, ಕಿರಣ್, ಸುಮಂತ್ ಸಲ್ಲಿಸಿದ್ದಂತಹ ಅರ್ಜಿ ಏನಿದೆ ಅದರ ವಿಚಾರಣೆ ಆಗಿದೆ. ಒಂದ್ ಕಡೆ ಕೇವಲ ಇಲ್ಲಿ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿರುವಂತ ಕಾರಣಕ್ಕಾಗಿ ಬಂಧಿಸಿದ್ದಾರೆ, ಯಾವುದೇ ರೀತಿಯಾದಂಥ ವಿಚಾರಣೆ ಆಗಿರಲಿಲ್ಲ ಅಂತೇಳಿ ಅವರ ಪತ್ನಿ ಪ್ರಶ್ನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಅದರಲ್ಲಿ ಈಗ ಸುಮಂತು ಮತ್ತು ನಿಖಿಲ್ ಸೋಸ್ಲೆ RCBಯ ಮಾರ್ಕೆಟಿಂಗ್ ಹೆಡ್ಡು, ಆಮೇಲೆ ಸುನಿಲ್ ಮ್ಯಾಥ್ಯೂ, ಹಾಗೆಯೇ ಕಿರಣ್, ಇವರು 4 ಜನ ಸಲ್ಲಿಸಿದಂಥ ಇರುವಂಥ ಅರ್ಜಿ ಏನಿದೆ ಆ ಅರ್ಜಿಯ ವಿಚಾರಣೆ ಈಗ ಆಗಿದೆ. ಅದರ ತೀರ್ಪನ್ನು ನಾಳೆ ಮಧ್ಯಾಹ್ನ 2:30ಕ್ಕೆ ಅದರ ಬಗ್ಗೆ ಆದೇಶವನ್ನು ಪ್ರಕಟಿಸಲಿದ್ದಾರೆ. ಈಗ ಒಂದು ಕಡೆ BCCI ಕೂಡ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದೆ. ಒಂದು ವೇಳೆ RCB ಫ್ರಾಂಚೈಸಿ ಕಡೆಯಿಂದ ಏನಾದರೂ ತನಿಖಾ ಹಂತದಲ್ಲಿ ತಪ್ಪಿರೋದು ಕಂಡು ಬಂದರೆ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡುವಂಥ ಪ್ರಶ್ನೆನೇ ಇಲ್ಲ ಅಂತೇಳಿ ನಾವು ಕೂಡ ಕಠಿಣವಾದಂಥ ಕ್ರಮವನ್ನು ಜರುಗಿಸ್ತೀವಿ ಅಂತ ಹೇಳಿದ್ದಾರೆ. ಇದೆಲ್ಲದರ ನಡುವೆ ಒಂದು ಕಡೆ 11 ಜನವನ್ನು ಕಳ್ಕೊಂಡಿರುವಂಥ ಕುಟುಂಬಸ್ಥರ ನೋವು, ಮತ್ತೊಂದು ಕಡೆ ಸರ್ಕಾರ ಕೂಡ ಇದಕ್ಕೆ ಸಂಬಂಧಪಟ್ಟಂಥ ಅನೇಕ ವಿಚಾರಗಳನ್ನು ಕೂಡ ಹೇಳ್ತಾ ಇದೆ. ಅಂದರೆ ಇಲ್ಲಿ ಎಲ್ಲಿ ತಪ್ಪಾಗಿದೆ, ಏನಾಗಿದೆ, ಎತ್ತಾಗಿದೆ ಅನ್ನುವಂಥದ್ದು ಕೂಡ ಇನ್ನೂ ಗೊಂದಲದ ಗೂಡಾಗೇ ಇದೆ. ಯಾಕಂತಂದರೆ ಒಂದು ಕಡೆ ಹೇಳ್ತಾರೆ ಸರ್ಕಾರ ಕರೆಕ್ಟಾಗಿ ಕಾರ್ಯಕ್ರಮ ಆಯೋಜನೆ ಮಾಡಲಿಲ್ಲ ಅನ್ನುವಂಥದ್ದು ಒಂದು ಕಡೆ ಚರ್ಚೆ ಆಗ್ತಾ ಇದೆ. ಮತ್ತೊಂದು ಕಡೆ ಈ ರಿಟ್ ಅರ್ಜಿ ವಿಚಾರಣೆ, ಈಗ KSEAಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಬಟ್ ಆದರೆ ಇಲ್ಲಿ ಈ 4 ಜನ ಏನಿದ್ದಾರೆ, 4 ಮಂದಿ ಆರೋಪಿ ಸ್ಥಾನದಲ್ಲಿರುವಂಥವ್ರು, ಅವರಿಗೆ ಯಾವುದೇ ರೀತಿಯಾದಂಥ ರಿಲೀಫ್ ಕೂಡ ಇನ್ನೂ ಸಿಕ್ಕಿಲ್ಲ. ಈಗ ಆ ಅರ್ಜಿಯ ವಿಚಾರಣೆ ನಡೆದಿದೆ. ಅದರ ತೀರ್ಪನ್ನು, ಮಧ್ಯಂತರ ಆದೇಶವನ್ನು ನಾಳೆ ಪ್ರಕಟಿಸಲಾಗುತ್ತೆ ಮಧ್ಯಾಹ್ನ 2:30ಕ್ಕೆ. ಸೊ ಸಹಜವಾಗಿ ನಿರೀಕ್ಷೆ, ಕುತೂಹಲ ಇದೆ ಏನಾಗುತ್ತೆ ಅಂತ. ನಮ್ಮ ಪ್ರತಿನಿಧಿ ಅಜಯ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ. ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಜಯ್, ಈಗ RCB ವಿಜಯೋತ್ಸವದ ವೇಳೆ ನಡೆದಂತಹ ಕಾಲ್ತುಳಿತ ದುರಂತಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯ ಆದೇಶವನ್ನು ನ್ಯಾಯಾಲಯ ಕಾಯ್ದಿರಿಸಿದೆ. ಸೊ ನಾಳೆ ಏನು ನಿರೀಕ್ಷೆ ಮಾಡಬಹುದು ನಾವು? ಖಂಡಿತವಾಗ್ಲೂ ಪ್ರಭು, ಈಗಾಗಲೇ ಏನು RCBಯ ಏನು ಮ್ಯಾನೇಜ್ಮೆಂಟ್ನ ಏನು ಹೆಡ್ ಆಗಿದ್ದಂಥ ನಿಖಿಲ್ ಸೋಸ್ಲೆ ಏನಿದ್ದಾರೆ ಅವರ ಪತ್ನಿ ಕೂಡ ಒಂದು PILನನ್ನು ಕೂಡ ಹಾಕಿದ್ರು. ಅಂದರೆ ಈ ಒಂದು ವಿಚಾರವಾಗಿ ನನ್ನ ಪತಿ ಯಾವುದೇ ರೀತಿಯಾದಂಥ ತಪ್ಪು ಮಾಡಿಲ್ಲ ಅಂಥೇಳಿ, ಮತ್ತು ಅವರನ್ನು ಅಕ್ರಮವಾಗಿ ಬಂಧಿಸಲಾಗಿದೆ ಅನ್ನೋ ಒಂದು ಮಾಹಿತಿನೂ ಕೂಡ ಅವರು ಆ ಒಂದು ರಿಟ್ ಅರ್ಜಿಯಲ್ಲೂ ಕೂಡ ಹಂಚ್ಕೊಂಡಿದ್ರು. ಆ ರಿಟ್ ಅರ್ಜಿಯಲ್ಲೂ ಕೂಡ ಕೆಲವೊಂದು ಅಂಶಗಳನ್ನ ಅವರು ಉಲ್ಲೇಖವನ್ನು ಮಾಡಿದರು. ಇನ್ನು ಆ ಒಂದು ವಿಚಾರವಾಗೂ ಕೂಡ ಈಗಾಗಲೇ ಹಿರಿಯ ಅಧಿಕಾರಿಗಳಾಗಿರುವಂಥ ಏನು ಚೌಟ ಏನಿದ್ದಾರೆ, ಸಂದೇಶ್ ಚೌಟ, ಅವರು ಕೂಡ ವಾದವನ್ನು ಮಾಡಿದ್ರು. ಅವರು ಕೂಡ ಇಲ್ಲಿ ಗ್ರೌಂಡ್ಸ್ ಆಫ್ ಅರೆಸ್ಟ್ ಏನಿದೆ, ಅಂದರೆ ಬಂಧನದ ಪ್ರಕ್ರಿಯೆ ಏನಿದೆ ಅದು ಇಲ್ಲಿ ಯಾವುದೇ ರೀತಿಯಾಗಿ ಸರಿಯಾಗಿಲ್ಲ. ಇಲ್ಲೆಲ್ಲೋ ಒಂದು ಕಡೆ ನಾವು ಬೇರೆ ರಾಜ್ಯಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಕೂಡ ನಮ್ಮನ್ನ ಬಲವಂತವಾಗಿ ಅರೆಸ್ಟ್ ಮಾಡಿದ್ದಾರೆ, ಮತ್ತು ಕೇವಲ ಇಲ್ಲಿ CM ಹೇಳಿರುವಂಥ ಒಂದೇ ಒಂದು ಹೇಳಿಕೆ ಮೇಲೆ ನಮ್ಮನ್ನ ಅರೆಸ್ಟ್ ಮಾಡಿದ್ದಾರೆ. ಸೊ ಹೀಗಾಗಿ ಇಲ್ಲಿ ಗ್ರೌಂಡ್ಸ್ ಆಫ್ ಅರೆಸ್ಟ್ ಯಾವುದೇ ರೀತಿಯಾಗಿ ಸರಿ ಇಲ್ಲ ಅಂತಲೂ ಕೂಡ ಅವರು ವಾದವನ್ನು ಮಂಡಿಸಿದ್ರು. ಸೊ ಹೀಗಾಗಿ ಆ ಒಂದು ವಿಚಾರವನ್ನು ಇಟ್ಕೊಂಡು ಈಗ ನ್ಯಾಯಾಲಯ ಕೂಡ ಎರಡೂ ಕಡೆಯ ವಾದವನ್ನು ಕೂಡ ಆಲಿಸಿದೆ. ಕಳೆದ 3-4 ದಿನಗಳಿಂದನೂ ಕೂಡ ಈ ಒಂದು ಹಿಯರಿಂಗ್ ಕೂಡ ಆಗ್ತಾ ಇರುವಂಥದ್ದು. ಇನ್ನು ಇವತ್ತು ಆಗಬೇಕಾಗಿದ್ದಂಥ ಒಂದು ಆದೇಶ ಏನಿದೆ ಅದನ್ನು ನಾಳೆಗೆ ಈಗಾಗಲೇ ಪೀಠ ಕೂಡ ಕಾಯ್ದಿರಿಸಿರುವಂಥದ್ದು. ನಾಳೆ ಮಧ್ಯಾಹ್ನ ಒಂದು 12 ಗಂಟೆ ಮೇಲೆ ಅಥವಾ 2 ಗಂಟೆಯ ಮೇಲೆ ಈ ಒಂದು ಆದೇಶ ಕೂಡ ಬರುತ್ತೆ. ಅಂದರೆ ಈಗ ನಿಖಿಲ್ ಸೋಸ್ಲೆ ಏನಿದ್ದಾರೆ ಅವರು ಜೈಲಿನಲ್ಲೇ ಉಳಿತಾರ ಅಥವಾ ಅವರಿಗೆ ಬೇಲ್ ಏನಾದ್ರು ಸಿಗುತ್ತಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗುತ್ತೆ. ಯಾಕಂದರೆ ಇವರು ಕೂಡ ರಿಟ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿರುವಂಥದ್ದು FIR-ನಿಂದನೇ ಇವರ ಹೆಸರನ್ನು ಕೂಡ ತೆಗೆದಾಕಬೇಕು ಅಂತ ಹೇಳಿ. ಸೊ ಹೀಗಾಗಿ ಆ ಒಂದು ವಿಚಾರವನ್ನು ಈಗ ಅಲ್ಲಿ ಪ್ರಸ್ತಾಪವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಇಲ್ಲಿ CCB ಅಧಿಕಾರಿಗಳು ಯಾವ ರೀತಿಯಾಗಿ ಅವರನ್ನು ಅರೆಸ್ಟ್ ಮಾಡಿದ್ರು, ಅವರ ವ್ಯಾಪ್ತಿಗೂ ಕೂಡ ಇದು ಬರೋದಿಲ್ಲ. ಕಬ್ಬನ್ ಪಾರ್ಕ್ ಪೊಲೀಸ್ ಅವರಿಗೆ ಅರೆಸ್ಟ್ ಮಾಡಬೇಕಾಗತ್ತೆ. ಅವರು ಇಲ್ಲಿ ಯಾವುದೇ ರೀತಿಯಾಗಿ CCB ಪೊಲೀಸ್ ಇಲ್ಲಿ ಬರೋದಕ್ಕೆ ಆಗೋದೇ ಇಲ್ಲ ಅನ್ನೊಂದು ವಿಚಾರಗಳನ್ನು ಕೂಡ ಅಲ್ಲಿ ಪ್ರಸ್ತಾಪವನ್ನು ಮಾಡಿರುವಂಥದ್ದು. ಈ ಎಲ್ಲ ವಿಚಾರಗಳನ್ನು ಕೂಡ ಈಗಾಗಲೇ ಜಡ್ಜ್ ಮುಂದೆ ಕೂಡ ಈಗಾಗಲೇ ಉಲ್ಲೇಖವನ್ನು ಮಾಡಿರುವಂಥದ್ದು. ಇನ್ನು ನಾಳೆ ಬಹುತೇಕವಾಗಿ ಏನು ತೀರ್ಪು ಹೊರಗೆ ಬೀಳುತ್ತೆ. ಇನ್ನು ನಿಖಿಲ್ ಸೋಸ್ಲೆ ಹೊರಗೆ ಬರ್ತಾರಾ ಅಥವಾ ಜೈಲಿನಲ್ಲೇ ಉಳಿತಾರ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ನಾಳೆ ಸಿಗತ್ತೆ ಅಂತಾನೆ ಹೇಳ್ಬೋದು ಪ್ರಭು. ಅಜಯ್, ಇನ್ನೊಂದು ವಿಚಾರ ಏನಂತಂದ್ರೆ, ಈಗ ಆಲ್ರೆಡಿ KSEA ಸಲ್ಲಿಸಿದಂಥ ಅರ್ಜಿ ವಿಚಾರಣೆ ಬಂದಂಥ ಸಂದರ್ಭದಲ್ಲಿ ತಾತ್ಕಾಲಿಕ ರಿಲೀಫನ್ನು ಅವರಿಗೆ ಕೊಡುವಂಥ ಕೆಲಸ ಆಗಿತ್ತು. ಅಂದರೆ ಬಲವಂತದ ಕ್ರಮ ಬೇಡ, ತನಿಖೆಗೆ ಸಹಕರಿಸಿ ಅಂತ. ಸೊ ಈಗ ಇವರಿಗೂ ಕೂಡ ನಾಳೆ ಏನಾದರೂ ರಿಲೀಫ್ ಸಿಗ್ಬೋದಾ, ಹೇಗೆ ಚಾನ್ಸಸ್ ಎಷ್ಟಿದೆ ಅಂತ?
ಖಂಡಿತವಾಗ್ಲೂ ಈಗ KSCAಗೆ ಯಾವ ರೀತಿಯಾಗಿ ಅವರು ಬಲವಂತವಾದ ಕ್ರಮ ಬೇಡ ಅಂತ ಹೇಳಿದಾರೋ ಅದೇ ರೀತಿಯಾಗಿ ಇಲ್ಲೂ ಕೂಡ ಹೇಳ್ಬೋದು. ಅದರಲ್ಲಿ ಆಶ್ಚರ್ಯ ಪಡುವಂಥದ್ದೇನಿಲ್ಲ. ಯಾಕಂದ್ರೆ ಈಗಾಗಲೇ ರಿಟ್ ಅರ್ಜಿ ಸಲ್ಲಿಸಿದ್ದಾರೆ ಅಂದ್ರೆ ಅಲ್ಲೆಲ್ಲೋ ಒಂದ್ ಕಡೆ ಅವರಿಗೂ ಕೂಡ ಒಂದು ರೀತಿಯಾದಂತಹ ಒಂದು ಹಿನ್ನಡೆ ಆಗಿದೆ ಅಂತ ಹೇಳಿ. ಸೊ ಹೀಗಾಗಿ ಕೋರ್ಟ್ ಕೂಡ ಅದು ಆಲ್ಸತ್ತೆ, ಆನಂತರ ನೋಡತ್ತೆ ಯಾವ್ಯಾವ ರೀತಿಯಾದಂತಹ ವಿಚಾರಗಳಿದೆ ಇದರಲ್ಲಿ ಅಂತ ಹೇಳಿ. ಯಾಕಂದ್ರೆ ಇದು ಸಾಕಷ್ಟು ಸೀರಿಯಸ್ ಆಗಿರುವಂತಹ ವಿಚಾರ ಆಗಿರೋದ್ರಿಂದಾಗಿ ದೇಶದೆಲ್ಲೆಡೆ ಈಗ ಈ ಒಂದು ವಿಚಾರ ಚರ್ಚೆ ಆಗ್ತಿದೆ. ಇನ್ನು ಹೈಕೋರ್ಟ್ ಕೂಡ ಇದಕ್ಕೆ ಏನೋ ಸ್ವತಃ ಅದೊಂದು ಸುಮೋಟೋ ಕೇಸ್ ಕೂಡ ಹಾಕೊಂಡಿತ್ತು. ಸೊ ಹೀಗಾಗಿ ಇದೊಂದು ರೀತಿಯಾದಂತಹ ಸೂಕ್ಷ್ಮ ವಿಚಾರವಾಗಿರೋದ್ರಿಂದಾಗಿ ಕೋರ್ಟ್ ಯಾವ ರೀತಿಯಾದಂತಹ ಏನೋ ವಿಚಾರಗಳಿದೆ ಮತ್ತೆ ಎವಿಡೆನ್ಸ್ಗಳಿದೆ, ಡಾಕ್ಯುಮೆಂಟ್ಸ್ ಇದೆ, ಅದೆಲ್ಲವನ್ನು ಕೂಡ ನೋಡುತ್ತೆ. ಅದನ್ನು ನೋಡಿದ ನಂತರದಲ್ಲಿ ಇವರಿಗೆ ಯಾವ ರೀತಿಯಾಗಿ ಜಾಮೀನು ಕೊಡಬೇಕಾ ಅಥವಾ ಸ್ಕ್ವಾಶ್ ಇಂದ ಇವರನ್ನು ಹೊರಕ್ಕೆ ಹಾಕ್ಬೇಕಾ ಅನ್ನೋದ್ರ ಬಗ್ಗೆ ಕೂಡ ಅದನ್ನು ಸಂಪೂರ್ಣವಾದಂಥ ಪರಿಶೀಲನೆಯನ್ನು ಮಾಡುತ್ತೆ. ಪರಿಶೀಲನೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ತೀರ್ಪನ್ನು ಕೊಡುತ್ತೆ. ಸೊ ಹೀಗಾಗಿ ನಿಖಿಲ್ ಸೋಸ್ಲೆಗೆ ಏನಿದೆ ಬಹುತೇಕವಾಗಿ ಈ ಒಂದು ವಿಚಾರವಾಗಿ ಹಿನ್ನಡೆ ಆಗುತ್ತಾ ಅಥವಾ ನಾಳೆ ಅವರಿಗೆ ಏನು ಬೇಲ್ ಏನಾದ್ರು ಸಿಗುತ್ತಾ ಅನ್ನೋದ್ರ ಬಗ್ಗೆ ನಾವು ಸಹ ಕಾದು ನೋಡಬೇಕಾಗಿದೆ ಪ್ರಭು. ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.